ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸರ್ಸೆ ನಿನ್ನ ಸೆರಗ ಸರ್ಸೆ ಹಾಡು ವಿವಾದಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳಿಗೆ ಕ್ಷಮೆಯನ್ನ ಕೇಳಿದ್ದಾರೆ ಸಿಂಗರ್ ಮಂಗ್ಲಿ. ಯಾರಿಗೂ ನೋವುಂಟು ಮಾಡುವಂತಹ ಉದ್ದೇಶ ನಮಗಿರಲಿಲ್ಲ, ಇದು ಉದ್ದೇಶಪೂರ್ವಕ ಕೃತ್ಯವೂ ಅಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಾರೆ. ಸಾರ್ವಜನಿಕರ ಭಾವನೆಗಳನ್ನು ನಾವು ಗೌರವಿಸ್ತೇವೆ. ಈಗಾಗಲೇ ಎಲ್ಲ ಕಡೆ ಹಾಡನ್ನು ತೆಗೆದು ಹಾಕಲಾಗಿದೆ. ಸಿನಿಮಾ ತಂಡದ ಪರವಾಗಿ ಕ್ಷಮೆಯನ್ನು ನಾನು ಕೇಳ್ತೀನಿ ಅಂತ ಹೇಳಿ ಗಾಯಕಿ ಮಂಗ್ಲಿ ಹೇಳಿದ್ದಾರೆ. ತೆಲುಗು, ಹಿಂದಿ ಭಾಷೆಯಲ್ಲಿ ಈ ಹಾಡನ್ನು ಹಾಡಿದ್ದಾರೆ ಮಂಗ್ಲಿ. ಸೆರಗ ಸರ್ಸೆ ಹಾಡು KD ಸಿನಿಮಾದ ಐಟಮ್ ಸಾಂಗ್. ಈಗ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮಾಪಣೆಯನ್ನು ಕೇಳ್ತಾ ಇರುವಂಥದ್ದು. ಈಗಾಗಲೇ ಇದೇ ಸಾಂಗ್ನಲ್ಲಿ ಆ್ಯಕ್ಟ್ ಮಾಡಿರುವಂತಹ ನೋರಾ ಫತೇಹಿ ಅವರು ಕೂಡ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಈ ಸಿನಿಮಾದ ನಿರ್ದೇಶಕರು ಜೊತೆಗೆ ಗೀತ ರಚನೆಕಾರರಾದಂತಹ ಪ್ರೇಮ್ ಕೂಡ ಈ ಹಾಡಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳಿದ್ದಾರೆ. ಈಗ ಮಂಗ್ಲಿ ಕೂಡ ಕ್ಷಮಾಪಣೆಯನ್ನು ಕೇಳಿರುವಂತಹದ್ದು. ಹಾಡು ಡಿಲೀಟ್ ಆದರೂ ಕೂಡ, ಕ್ಷಮಾಪಣೆಯನ್ನು ಕೇಳಿದರೂ ಕೂಡ ಈ ವಿವಾದ ಇಲ್ಲಿಗೆ ತಣ್ಣಗಾಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಭಾರತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭಾರತಿ, ಈಗಾಗಲೇ ಕ್ಷಮಾಪಣೆ ಕೇಳಿದ್ದಾಯಿತು, ಪ್ರೇಮಿಂದ ಹಿಡಿದು ಮಂಗ್ಲಿವರೆಗೂ. ಹಾಡನ್ನು ಕೂಡ ಯೂಟ್ಯೂಬ್ ಸೇರಿದಂತೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಂದಲೂ ಕೂಡ ಡಿಲೀಟ್ ಮಾಡಲಾಗಿದೆ. ಹಾಗಿದ್ರೂ ಕೂಡ ಈ ವಿವಾದ ತಣ್ಣಗಾಗಲ್ವಾ ಅಂಥೇಳಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ? ಹೌದು ಪ್ರೇಮ್, ಚಿತ್ರತಂಡ ಅಥವಾ ಪ್ರೇಮ್ ಇರ್ಬೋದು, ನೋರಾ ಫತೇಹಿ ಇರ್ಬೋದು, ಸಿಂಗರ್ ಮಂಗ್ಲಿ ಇರ್ಬೋದು, ಯಾರೇ ಕೂಡ ಕ್ಷಮೆ ಕೇಳಿದ್ರು ಕಾನೂನು ಕಟ್ಟೆಚ್ಚರದಿಂದ ತಪ್ಪಿಸ್ಕೊಳ್ಳಕ್ಕೆ ಆಗ್ಲಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ನೋಟಿಸ್ ಜಾರಿಯಾಗಿದೆ. ಚಿತ್ರತಂಡದ ಸದಸ್ಯರು ಅಂದ್ರೆ ನಿರ್ಮಾಪಕರು, ಜೊತೆಗೆ ಡ್ಯಾನ್ಸ್ ಮಾಡಿರೋ ನೋರಾ, ಜೊತೆಗೆ ಸಂಜಯ್ ದತ್ ಕೂಡ, ಜೊತೆಗೆ ಪ್ರೇಮ್ ಸಾಹಿತ್ಯ ಬರೆದಿರೋರು, ಜೊತೆಗೆ ಹಿಂದಿ ಸಾಹಿತ್ಯವನ್ನ ಬರೆದಿರುವಂತಹ ರಕೀಬ್ ಆಲಂ ಅವರು ಎಲ್ಲರೂ ಕೂಡ ರಾಷ್ಟ್ರೀಯ ಮಹಿಳಾ ಆಯೋಗದಲ್ಲಿ ವಿಚಾರಣೆಗೆ ಸಂಬಂಧಿತ ದಾಖಲೆಗಳೊಂದಿಗೆ ವಿಚಾರಣೆಗೆ ಬನ್ನಿ ಅನ್ನೋದು ನೋಟಿಸ್ ಜಾರಿಯಾಗಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಕ್ಷಮಾಪಣೆ ಕೇಳಿದ್ರು ಕೂಡ, ಎಲ್ಲೋ ಒಂದ್ ಕಡೆ ಅವರು ಹಾಡನ್ನ ಡಿಲೀಟ್ ಮಾಡಿದ್ರು ಕೂಡ, ಸರ್ಸೆ ಹಾಡಿನ ಸಂಬಂಧಿತ ಅವ್ರದ್ದು ಏನಿದೆ ಸಂಕಷ್ಟ ಅದು ಮಾತ್ರ ಕಂಟಿನ್ಯೂ ಆಗ್ತಾನೆ ಇದೆ ಅಂತ ಹೇಳ್ಬಹುದು. ಯಾಕಂದ್ರೆ ಮಾರ್ಚ್ 24ಕ್ಕೆ ಅವರು ದೆಹಲಿಗೆ ಹೋಗಿ ವಿಚಾರಣೆಗೆ ಹಾಜರಾಗಬೇಕು. ಹೀಗಾಗಿ ಆ ಸಂಬಂಧ ಏನಾಗುತ್ತೆ, ಅವರು ಯಾವ ರೀತಿ ದಾಖಲೆ ಕೊಡ್ತಾರೆ, ಯಾವ ರೀತಿ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಪ್ರೇಮ್ ಈಗ ಕ್ಷಮಾಪಣೆ ಕೇಳ್ತಾ ನನ್ನ ಮೇಲೆ ಇದು ಟಾರ್ಗೆಟ್ ಮಾಡಿರೋ ರೀತಿಯಲ್ಲಿ ಆಗಿದೆ, ಹೀಗಾಗಿ ನಾನು ಯಾವುದೇ ರೀತಿಯಲ್ಲಿ ನೇರವಾಗಿ ಆ ತರದ ಯಾರೇ ಉದ್ದೇಶ ಪೂರ್ವಕವಾಗಿ ಇದು ಮಾಡಿರೋದಲ್ಲ, ದ್ವಂದ್ವಾರ್ಥ ಅನ್ಕೊಂಡಿರೋದು ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಆದ್ರೆ ಈ ಸಂಬಂಧ ಮಹಿಳಾ ಆಯೋಗ ಮಾತ್ರ ಕ್ಷಮಾಪಣೆಗೆ ಅಂದ್ರೆ ರೆಡಿ ಇಲ್ಲ. ಅಂದ್ರೆ ನೋಟಿಸ್ ಜಾರಿ ಮಾಡಿ, ವಿಚಾರಣೆ ಮಾಡಿ, ಸಂಬಂಧಿತ ದಾಖಲೆಯನ್ನ ಕೊಟ್ಟು ಏನಾಗಿದೆ ಅಂತ ನೋಡಿನೇ ಮುಂದೆ ತೀರ್ಮಾನ ಮಾಡೋದಾಗಿ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ. ಅಂದರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು, ದೇಶದ ಉದ್ದಗಲಕ್ಕೂ ಕೂಡ ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ವಿರೋಧದ ಬೆನ್ನಲ್ಲೇ ಹಾಡನ್ನು ಡಿಲೀಟ್ ಮಾಡುವಂತಹ ಕೆಲಸವನ್ನು ಚಿತ್ರತಂಡ ಮಾಡಿದೆ. ನಿನ್ನಿನ ಸಂಸತ್ ಅಧಿವೇಶನದಲ್ಲೂ ಕೂಡ ಇದೇ ಹಾಡಿನ ವಿಚಾರ ಸದ್ದು ಮಾಡಿತ್ತು. ಈಗ ನೋಟಿಸ್ ಸರ್ವಾಗಿದೆ, ಮತ್ತೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.